ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಷ್ಟೊಂದು ಬಿಸಿಲಲ್ಲಿ ಏನು ಮಾಡ್ತಾಳಿಲ್ಲ ಅಂತ ಅನ್ಕೊಂಡಿರ್ಬೋದು ನೀವು. ಬಟ್ ನಮ್ಮ ಆಂಟಿ ಮನೆಯಿಂದ ಈ ಅಲೋವೆರಾ ಗಿಡ ತಕೊಂಡು ಬಂದಿದ್ದೆ. ಸೊ ಇದನ್ನ ಇವಾಗ ಪ್ಲಾಂಟ್ ಮಾಡೋ ಟೈಮ್. ಇಟ್ಸ್ ನಾಟ್ ವೇಸ್ಟ್ ಟು ಮಚ್ ಟೈಮ್ ಅಂಡ್ ಲೆಟ್ ಸ್ಟಾರ್ಟ್ ಪ್ಲಾಂಟಿಂಗ್ ದಿಸ್. ಫಸ್ಟ್ ಮಣ್ಣು ಸಾರ್ಟ್ ಔಟ್ ಮಾಡ್ಕೊಂಡು ಇಷ್ಟೊಂದು ಮಣ್ಣು ಬೇಕಾಗಲ್ಲ, ಬಟ್ ಸ್ಟಿಲ್ so while we plant this, let's talk about something very important. ಯಾಕೆ ಪ್ಲಾಂಟಿಂಗ್, ವೈ ಪ್ಲಾಂಟಿಂಗ್, ಯಾಕೆ ನಾವು ಗಿಡಗಳನ್ನ ನೆಡಬೇಕು, ನಮಗೇನು ಸಿಗುತ್ತೆ, ಏನು ಪ್ರಾಫಿಟ್ ಸಿಗುತ್ತೆ. ಸಿ, ವಿ ಆರ್ ಟೇಕಿಂಗ್ ಲಿಟ್ರಲಿ ಎವ್ರಿಥಿಂಗ್ ಫ್ರಮ್ ದ ನೇಚರ್. ಏರ್ ಆಗಲಿ, ಫುಡ್ ಆಗಲಿ, ಈ ಇರೋ ಸ್ಪೇಸ್ ಆಗಲಿ, ಎಲ್ಲದನ್ನು ನಾವು ನೇಚರಿಂದ ತಗೊಂಡಿರೋದೆ. ಬಟ್ ವಿ ಹ್ಯಾವ್ ಟು ರಿಟರ್ನ್ ಬ್ಯಾಕ್ ಸಮಥಿಂಗ್ ಅಟ್ ಲೀಸ್ಟ್. ಲಾಸ್ಟ್ ಇಯರಿಂದ ಗಾರ್ಡನಿಂಗ್ ಸ್ಟಾರ್ಟ್ ಮಾಡಿರೋದು. ಕೆಳಗೆದ ಪ್ಲಾಂಟ್ಸ್ ಅವಲ್ಲಿ ತೋರಿಸ್ತೀನಿ ಆಮೇಲೆ. ಬಟ್ ಇಲ್ಲಿ ಯಾವ ಟೆರೆಸ್ ಮೇಲೆ ಇಟ್ಟಿಲ್ಲ. ಸೂನ್ ಐ ವಿಲ್ ಬ್ರಿಂಗ್ ಮೋರ್ ಪ್ಲಾಂಟ್ಸ್. ಎಲ್ಲ ನನಗೆ ಕೇಳ್ತಾರೆ, ಹೆಂಗ್ ಮೇಂಟೈನ್ ಮಾಡ್ತೀಯಾ, ಯಾರಿಗಷ್ಟು ಟೈಮ್ ಇರುತ್ತೆ. ನೋ ಎಕ್ಸ್ಕ್ಯೂಸಸ್. ಒಂದೊಂದು ತಾಸು ಫೋನಲ್ಲಿ ಸ್ಕ್ರೋಲ್ ಮಾಡೋಕ್ಕೆ ಟೈಮ್ ಇರುತ್ತೆ. ಬಟ್ when it comes to doing these small things which is actually beneficial to you also and to also environment. ನಿಮಗೊಬ್ಬರಿಗೆ ಲಾಭ ಆಗ್ತಿದೆ ಅಂತಲ್ಲ, ಲಾಭಕ್ಕೋಸ್ಕರ ಮಾಡೋವಂಥದ್ದಲ್ಲ ಇದು. ಇದು ದೊಡ್ಡ ಟಾಸ್ಕ್ ಅಲ್ಲ. ಇದು ನೀವೆಷ್ಟು ದೊಡ್ಡ ಟಾಸ್ಕ್ ಅನ್ಕೊಂತೀರ ಅಷ್ಟು ಡಿಫಿಕಲ್ಟಿ ನಿಮಗೆ ಆಗೋದು. ಪ್ಲಾಂಟಿಂಗ್ ಈಸ್ ನೆವರ್ ಡಿಫಿಕಲ್ಟಿ. ಟೇಕಿಂಗ್ ಕೇರ್ ಈಸ್ ವಿಲ್ ನಾಟ್ ಸೆ ಡಿಫಿಕಲ್ಟ್, ಬಟ್ ನೀವು ಜಾಸ್ತಿ ಕೇರ್ ಮಾಡಿದ್ರೂ ಪ್ಲಾಂಟ್ಸ್ ಹಾಳಾಗ್ತಾವೆ. ಸೊ ಮಿನಿಮಮ್ ಕೇರ್. ಸೊ ರೈಟ್ ನಾವು ಇವೆಲ್ಲ ಹಿಂಗೆ ದಪ್ಪ ಇದಾವೆ. ಸ್ವಲ್ಪ ಇವನ್ನ ಬ್ರೇಕ್ ಮಾಡ್ರಿ ಕೈಯೆಲ್ಲ ಆದಷ್ಟು. ಸಿ, ಇದು ತೀರಾ ವೆಟ್ ಕೂಡ ಇರಬಾರ್ದು. ಮಡ್ ತೀರಾ ವೆಟ್ಟಿದ್ರೆ ಮತ್ತೆ ಅದು ಹಾಕಕ್ ನಮಗೆ ಕಷ್ಟ ಆಗುತ್ತೆ ಪಾಟಲ್ಲಿ. ನೀವೇನು ದೊಡ್ಡ ನರ್ಸರಿಯಿಂದ ತಗೊಂಡ್ ಬಂದು ಒಂದೇ ಸಲ ನೀವು 10-11 ಗಿಡ ಬೆಳೆಸ್ರಿ ಅಂತ ಯಾರು ಹೇಳ್ತಿಲ್ಲ. ಬ್ರಿಂಗ್ 1 or 2 plants every month from your budget. If you are running on low budget, ನಿಮ್ಮ ಹತ್ರ ಅಷ್ಟೊಂದು ಬಜೆಟ್ ಇಲ್ಲ ಅಂದ್ರೆ ಹಾರ್ಡ್ಲಿ ಟೇಕ್ 1 plant. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ರಿ, ಯಾರ ಮನೇಲಿ ಪ್ಲಾಂಟ್ಸ್ ಇರುತ್ತಲ್ಲ, ಏನೋ ಸಮ್ ಕೈಂಡ್ ಆಫ್ ದ ಹೌಸ್ ಇಸ್ ಲಿವಿಂಗ್. ಆ ಹೌಸ್ಗೆ ಒಂದು ಜೀವ ಇದೆ, ಆ ಮನೆಗೆ ಒಂದು ಜೀವ ಇದೆ ಅನ್ನೋ ತರ ವೈಬ್ ಬರುತ್ತೆ ನಿಮಗೆ. ನೋಡ್ರಿ ಬೇಕಾರೆ ನೀವು ಒಂದ್ಸಲ ಪ್ಲಾಂಟ್ಸ್ ಇಡಕ್ ಸ್ಟಾರ್ಟ್ ಮಾಡ್ರಿ, ನೀವು ಯು ವಿಲ್ ಲವ್ ಇಟ್. ನಾ ಹೇಳೋದೇ ಬೇಡ, ನಿಮಗೆ ಅದು ಅಷ್ಟು ಇಷ್ಟ ಆಗುತ್ತೆ. ಯು ವಿಲ್ ಬಿ ಅಡಿಕ್ಟೆಡ್ ಟು ಪ್ಲಾಂಟಿಂಗ್. ಯು ವಿಲ್ ಬಿ ಅಡಿಕ್ಟೆಡ್ ಟು ಬ್ರಿಂಗಿಂಗ್ more and more plants, but you will never regret this decision. ಸೊ ಈ ತರ ಇಷ್ಟು ಈ ತರ ಮಣ್ಣಿದ್ರೆ ಸಾಕು, ನೀವು ಇದನ್ನ ಇವಾಗ ಪಾಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬಹುದು. ಸಿ, ನಾನು ಈ ತರ ಒಂದು ಪಾಟ್ ತಗೊಂಡಿನಿ. ಅಲೋವೆರಾಗೆ ಸಣ್ಣ ಪಾಟ್ ಇದ್ರು ನಡೆಯುತ್ತೆ, ದೊಡ್ಡ ಪಾಟ್ ಬೇಕೇ ಬೇಕಂತಿಲ್ಲ. ಸಿನ್ಸ್ ದಿಸ್ ಇಸ್ ಸ್ಮಾಲ್, ಸೊ ಐ ಹ್ಯಾವ್ ಟೇಕನ್ ಸ್ಮಾಲ್ ಪಾಟ್. ಸೊ ಇದನ್ನ ಒಳ ಹಾಕ್ತನ ಮಾಡಂಗಿಲ್ಲ, ತೋರಿಸ್ಕೊಡ್ತೀನಿ ನಾನು ಹೆಂಗೆ ಅಂತ. ಅಂಡ್ ಮೇನ್ ಇಂಪಾರ್ಟೆಂಟ್ ಥಿಂಗ್, ನೀವು ನೀರು ಹಾಕಿದಾಗ ನೀರು ಹೋಗ್ಬೇಕು ಅಂದ್ರೆ ಯು ಹ್ಯಾವ್ ಟು ಮೇಕ್ ಹೋಲ್ಸ್. 5 holes. ಅವ್ರು ಆಕ್ಚುಲಿ 3 ಕೊಟ್ಟಿದ್ರು, ನಾನು 2 ಎಕ್ಸ್ಟ್ರಾ ಮಾಡೀನಿ. ಸೊ ದಟ್ ಕ್ಲಾಗಿಂಗ್ ಆಗಬಾರ್ದು, ಮತ್ತೆ ಅಲ್ಲೇ ನೀರು ಉಳ್ಕೋಬಾರ್ದು ಅಂತ ಈ ತರ ಹೋಲ್ಸ್ ಮಾಡ್ಕೊಂಡು. ನಾನು ಕರೆಕ್ಟಾಗಿ ಅಷ್ಟು ರೌಂಡಾಗಿ ಬಂದಿಲ್ಲ. ಬಟ್ ಸಿ, ಲೆಟ್ಸ್ ಟ್ರಾನ್ಸ್ಫರ್ ದ ಮಡ್. ಸಿ, ಈ ತರ ಪಾಟಲ್ಲಿ ಈಗ ಮಣ್ಣು ಫಿಲ್ ಮಾಡಕ್ ಸ್ಟಾರ್ಟ್ ಮಾಡ್ರಿ. ಈ ತರ ಸಿ, ಫಸ್ಟ್ ಥಿಂಗ್ ನೀವೇನ್ ಮಾಡ್ಬೇಕಂದ್ರೆ ಈ ತರದೊಂದು ಹಿಂಗೆ ಒಂದು ಗುಂಡಿ ತೋಡ್ರಿ. ಈ ತರ ಸ್ಟ್ರೈಟ್ ಮಿಡಲ್ ಅಲ್ಲಿ ಇಡ್ರಿ ನೀವು. ಆಮೇಲೆ ಈ ತರ ಸೈಡ್ ಅಲ್ಲಿ
ಈ ಸೈಡಿಗಿರೋ ಮಣ್ಣೆಲ್ಲ ಹಿಂಗೆ ಕವರ್ ಮಾಡ್ತಾ ಹೋಗ್ರಿ. ನೀವು ವರ್ಮಿ ಕಾಂಪೋಸ್ಟ್ ಕೂಡ ಹಾಕ್ಬೋದು, ಹಿಂಗೆ ಸೈಡಿಗೆ ಆ್ಯಡ್ ಮಾಡ್ಬೋದು. ಈ ತರ ನೀವು ನೀಟಾಗಿ ಪ್ರೆಸ್ ಮಾಡ್ಬೇಕು ಮಡ್ ಹಾಕಿದ ತಕ್ಷಣ. ನೆನಪಿರ್ಲಿ, ಮಡ್ ಮಾತ್ರ ಇಲ್ಲಿವರೆಗೂ ಇರಬೇಕು. ಫುಲ್ ನೀಟಾಗಿ ಪ್ರೆಸ್ ಮಾಡ್ರಿ, ಸೊ ದಟ್ ಅದು ಹಿಂಗೆ ಎತ್ತಿದ ತಕ್ಷಣ ಮೇಲೆ ಬರಬಾರ್ದು, ಸೊ ದಟ್ ಅದು ರೂಟ್ಸ್ ಕೆಳಗೆ ಸ್ಟಿಫ್ ಆಗಿ ಕುತ್ಕೋಬೇಕು. ಸೊ guys, just look at how beautiful this is. See, this is the view I want you guys to enjoy. So these are the plants I spoke about earlier. ಇದು ಫಸ್ಟ್ ಮನಿ ಪ್ಲ್ಯಾಂಟ್. ಇದು ಎಷ್ಟು ಚೆನ್ನಾಗಿ ಬೆಳೆದೈತೆ ನೋಡ್ರಿ, ನಾನೇ ಬೆಳೆಸಿರೋದು. ದಿಸ್ ಈಸ್ ಮೈ ಫಸ್ಟ್ ಪ್ಲ್ಯಾಂಟ್ ಸಿನ್ಸ್ ಐ ಸ್ಟಾರ್ಟೆಡ್ ಪ್ಲ್ಯಾಂಟೇಷನ್. ಆ್ಯಂಡ್ ನೋ ವರ್ಡ್ಸ್, ಎಷ್ಟು ಚೆನ್ನಾಗಿ ಬೆಳೆದೈತಿ. ಆ್ಯಂಡ್ ಇಷ್ಟೇ ಅಲ್ಲ, ಇದ್ರದ್ದು ಏನೇನು ಬೆಳೆದಿರುತ್ತಲ್ಲ ಅದನ್ನ ಎಕ್ಸ್ಟ್ರಾ ಅಲ್ಲೆಲ್ಲೆಲ್ಲ ಇಟ್ಟೀನಿ. ಇದು ನಮ್ಮ ರೂಮಲ್ಲಿ ಒಂದು ಇಟ್ಟೀನಿ ಕಿಟಕಿ ಹತ್ರ. ಆ್ಯಂಡ್ ಇದು ಹಾಲಲ್ಲಿ ಏನೋ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲೆಲ್ಲಿ ಇಟ್ಟೀನಿ, ಸೊ ದಟ್ ಮೈ ಹೌಸ್ ಇಸ್ ಫುಲ್ಲಿ ಫಿಲ್ಡ್ ವಿತ್ ಮನಿ ಪ್ಲ್ಯಾಂಟ್. ಆ್ಯಂಡ್ ಇದು ಎಲೆ ಇದನ್ನು ಬೆಳೆಸ್ತಿದ್ದೀನಿ, ಇನ್ನು ಬೆಳಿಬೇಕು ಚೆನ್ನಾಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಮುಂದಿನ ವಿಡಿಯೋಲಿ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.